ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಫ್ರೆಂಡ್ಸ್, ಆರಾಮಿದ್ರ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಅಡುಗೆನ ಮಾಡಾಕತ್ತಿದ್ದೆ. ಯಾಕಂದ್ರೆ ನಾಷ್ಟ ಏನು ಮಾಡ್ಬೇಕು ಬಿಡಪ್ಪ, ಅಡುಗೆನ ಮಾಡಿಬಿಟ್ರೆ ಸುಮ್ಮನೆ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬತೈತೆ ಅಂತಂದು ಅಡುಗೆನ ಮಾಡಿದೆ ರೀ ಫ್ರೆಂಡ್ಸ್. ಯಾಕಂದ್ರೆ ಮನೆಯೂ ಸ್ವಚ್ಛ ಮಾಡೋದೈತೆ ರೀ. ಅದ್ರ ಸಂಬಂಧ ನೋಡಿರಿ ಇವತ್ತೆಲ್ಲ ಬಾಂಡೆ ಸಾಮಾನೆಲ್ಲ ತೆಗ್ದಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬಣ್ಣ ಹಚ್ಬೇಕಂತಂದು ಮಾಡೇನಿ ರೀ. ಯಾಕಂದ್ರೆ ಅಲ್ಲೇ ನಮ್ಮ ಸುಮ್ಮು ಏನು ಮಾಡಾಳಂದ್ರೆ ಬರೆದು ಬಿಟ್ಟಾಳ್ರಿ. ಎಲ್ಲಿ ಬೇಕಲ್ಲಿ ABCD ಎಲ್ಲ ಬರೆದು ಬಿಟ್ಟಾಳ್ರಿ. ಮತ್ತು ಅದಕ್ಕೆ ಸ್ವಲ್ಪ ಬಣ್ಣ ಹಚ್ಬಿಟ್ರೆ ಸ್ವಚ್ಛ ಅನ್ನಿಸ್ತೈತಿ, ಬಣ್ಣನೂ ಐತೆ ಅಂತಂದು ಎಲ್ಲ ಬಾಂಡೆ ಸಾಮಾನು ಈಗ ತೆಗ್ದಿದ್ದೀನಿ ರೀ. ಇವೆಲ್ಲ ಹೌದ್ರಿ ಬಾಂಡೆ ಸಾಮಾನು ತೆಗ್ದಿದ್ದೆ. ನೋಡ್ರಿ ಮನೆ ಎಲ್ಲ ಭಾಳ ಒಳ್ಳೆ ಸ್ಟಾರ್ಟ್ ಆಗಿಬಿಟ್ಟೈತ್ರಿ. ಇವು ಸ್ಟ್ಯಾಂಡ್ ಎಲ್ಲನೂ ತೆಗಿಬೇಕು ರೀ. ನಾನೀಗ ಎಲ್ಲ ತೆಗೆದು ಒಂದು ಕಡೆದು ಆ ಕಡೆ ದೊಡ್ಡದು ಒಂದು ಸ್ಟ್ಯಾಂಡ್ ತೆಗ್ದೇನೆ ರೀ. ಈಗ ಇನ್ನೊಂದು ಸಣ್ಣದೈತ್ರಿ. ಇದೊಂದು ತೆಗೆದುಬಿಟ್ರೆ ಇದು ಅಡುಗೆ ಮನೆ ಕಡಿದು ಎಲ್ಲ ಸಾಮಾನು ತೆಗ್ದಂಗೆ ಆಗ್ತೈತ್ರಿ. ಎಲ್ಲ ಇವು ತೊಗೊಂಡು ಬರ್ಬೇಕು ರೀ ಹೋಗಿ. ಫಸ್ಟ್ ಆಫ್ ಆಲ್ ನೋಡ್ರಿ ಹೆಂಗೆ ಬರ್ದಾಳ್ರಿ ನಮ್ಮ ಸುಮ್ಮು. ABCD ಇವು ಬರ್ದಿದ್ದಕ್ಕೆ ಅವು ಎಲ್ಲ ಹೆಂಗೆ ಆಗ್ತಾವಂದ್ರೆ ಗಾಡಿ ಎಲ್ಲ ಗಲೀಜು ಕಾಣ್ಬಿಡ್ತಾವ್ರಿ. ಅದ್ರ ಸಂಬಂಧ ಮತ್ತು ಎಲ್ಲ ಸಾಮಾನು ತೆಗೆದು ಆಮೇಲೆ ಬಣ್ಣ ಹಚ್ಚಿದ್ರಾತಂತಂದು ನಾನು ಇದನ್ನು ತೆಗ್ದಿದ್ದೀನಿ ರೀ. ಹುಡುಗರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರೀ. ಅಡ್ಗೆನೂ ಇನ್ನೂ ಏನು ಜಾಸ್ತಿ ಮಾಡಿಲ್ಲ ರೀ. ಹಾಲನ್ನು ಕಾಯಿಸಿಟ್ಟಿದ್ದೆ. ಅನ್ನ ಸಾರು ರಾತ್ರಿದ ಇತ್ತು. ಆಮೇಲೆ ಮಾಡ್ಕೊಂಡ್ರಾತು ಅಡುಗೆನ ಅಂತಂದು ಈಗೆಲ್ಲ ಬರೀ ಸ್ವಚ್ಛ ಮಾಡ್ಕೊಳಕ್ಕೆ ನಿಂತನ್ರಿ. ಈಗ ಫ್ರಿಜ್ ನೋಡ್ರಿ ತುಂಬೈತಿ. ಈ ಹಬ್ಬ ಬಂತಂದ್ರೆ ಮನೆ ಸ್ವಚ್ಛ ಮಾಡೋದು, ಶಾಪಿಂಗ್ ಅಡ್ಡಾಡೋದು ಭಾಳ ಆಗ್ತೈತೆ ರೀ. ಕೆಲಸನ ಭಾಳ ರೀ. ಇದು ಹಬ್ಬ ನೋಡಿದ್ರೆ ಒಂದು ದಿನದ ಐತ್ರಿ. ಈಗೆಲ್ಲ ಸಾಮಾನು ನೋಡ್ರಿ, ಬಾಂಡೆ ಸಾಮಾನು ನೋಡಿದ್ರೆ ಹೆದರಿಕೆ ಬರಾಕತ್ತೈತೆ ರೀ. ಅದನ್ನು ಎಲ್ಲ ತಿಕ್ಕೊಂಡು ಬಂದು ಈಗ ಎಲ್ಲ ಒರೆಸ್ಕೊಂಡು ಇಡ್ಬೇಕು ರೀ. ಒರೆಸೋದು ಆಕ್ಕೈತೆ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ಬಿಸ್ಲಾಗಿ ಇಟ್ಟು ಬಿಡ್ತೇನೆ ರೀ. ಒಂದು ಚಾಪಿ ಹಾಸಿ ತೊಳೆದು ಬಾಂಡೆ ಸಾಮಾನು ಈಗ ಫಸ್ಟ್ ನಾನೇ ಧೂಳ ಜಾಡ್ಸ್ಕೊಳಕತ್ತೇನೆ ರೀ. ಅಲ್ಲಲ್ಲೇ ಒಂದು ಸ್ವಲ್ಪ ಧೂಳ ಜಾಡಿಸ್ಕೊಂಡು ಈಗ ಉಳ್ಕಿದ್ದು ಏನೇನು ಸಾಮಾನು ಉಳ್ದಾವೆ ನೋಡ್ರಿ ಅಲ್ಲೇ ಅಡುಗೆ ಮನೆ ಹತ್ರ ಅದನ್ನೆಲ್ಲ ಸಾಮಾನು ಒಂದು ಕಡೆ ಇಟ್ಕೊತೇನೆ ರೀ. ಒಂದು ಕಡೆ ಇಟ್ಕೊಂಡು ಧೂಳ ಜಾಡಿಸ್ಕೊಂಡ್ಬಿಟ್ರೆ ಒಂದು ಸೈಡಿಂದ ನಮ್ಗೆ ಮನೆ ಸ್ವಚ್ಛ ಮಾಡ್ಕೊತ ಬರೋಕ್ಕೂ ಚಲೋ ಆಗ್ತೈತೆ ರೀ. ಬಣ್ಣ ಹಚ್ಕೊಳಕ್ಕೂ ಚಲೋ ಆಗ್ತೈತೆ ರೀ. ಈಗ ಬಣ್ಣ ಒಂದು ಸ್ವಲ್ಪ ಇತ್ತು ರೀ. ಯಾಕಂದ್ರೆ ಮ್ಯಾಲಿನವರು ಬಣ್ಣ ಹಚ್ಚಿಸಿದಾರೆ ರೀ ಮೊನ್ನೆ. ಅವರು ಉಳ್ಕಿದ್ದನ್ನು ಕೊಟ್ಟಿದ್ರು ರೀ. ಮತ್ತು ಅದ ಬಣ್ಣ ಮತ್ತು ನಮ್ಮ ರೂಮ್ ಕಲರ್ ಐತ್ರಿ. ಅದು ಒಂಥರ ಗ್ರೀನ್ ಕಲರ್ ಏನೋ ಐತ್ರಿ. ಅದು ಒಂದು ಸ್ವಲ್ಪ ಹಚ್ಚಿದ್ರಾತಂತಂದು ನಾನು ತೊಗೊಂಡೇನಿ ರೀ. ಈಗ ಎಲ್ಲ ಸ್ವಚ್ಛ ಮಾಡೋಕೆ ಇಟ್ಕೊಂಡೇನಿ ರೀ. ಅವು ಎಲ್ಲ ಸ್ವಚ್ಛ ಮಾಡೋದು ಯಾವಾಗ ಆಕ್ಕಿತ್ತು ಏನೋ ಗೊತ್ತಿಲ್ಲ ರೀ. ಒಬ್ಳು ಮಾಡೋದು ಕೆಲಸ ಇದು ಇಬ್ಬರು ಮಾಡೋಕ್ಕಿಂತ ಒಬ್ಬರು ಮಾಡೋದೇ ಒಂದು ಸ್ವಲ್ಪ ಬೆಟ್ರ್ ಅನ್ನಿಸ್ತೈತೆ ರೀ. ಯಾಕಂದ್ರೆ ಸ್ವಚ್ಛನೂ ಆಗಿಬಿಡ್ತೈತೆ ರೀ. ಇಬ್ಬರು ಮಾಡೋ ಜಲ್ದಿ ಆಗ್ತೈತೆ ರೀ. ಬಟ್ ಹೆಂಗೆ ಆಕೈತೆ ರೀ ಅದು ಸ್ವಚ್ಛ ಅನ್ಸಂಗಿಲ್ಲ ರೀ. ಜಲ್ದಿ ಕೆಲಸ ಮಾಡ್ಕೊಂಡು ನಾವು ಮುಗಿಸ್ಕೊಂಡು ಬಿಟ್ವಲ್ಲ ಅಂತಂದು ಒಂಥರ ಇದಾಗ್ತೈತೆ ರೀ. ಅದ್ರ ಸಂಬಂಧ ನಂಗೆ ಯಾವಾಗಲೂ ಒಬ್ಳು ಮಾಡೋದೇ ಬೆಟ್ರ್ ಅನ್ನಿಸ್ತೈತೆ ರೀ. ಯಾವಾಗಲೂ ಒಬ್ಳು ಮಾಡ್ತಿರ್ತೀನಿ ರೀ. ನಾನು ಎಲ್ಲ ಕೆಲಸ ಇದ್ರೂ ಏನು ನಮ್ಮ ಮನೆಯವ್ರಿಗೂ ಎಬ್ಸಕ್ಕೆ ಹೋಗಂಗಿಲ್ಲ ರೀ. ನಾನು ಏನಾದರೂ ನನ್ನ ಕೆಲಸ ಎಷ್ಟೈತಿ ನಾನು ಅಷ್ಟನ್ನು ಮಾಡ್ಕೊಂಡು ಬಿಡ್ತೀನಿ ರೀ. ಈಗ ಧೂಳ ಜಾಡ್ಸ್ಕೊಳಕತ್ತೇನೆ ರೀ. ಯಾಕಂದ್ರೆ ಧೂಳ ಜಾಡ್ಸೋದು ಕೋಲೂ ಐತ್ರಿ. ಮತ್ತು ಯಾರು ಹೆಲ್ಪ್ ನಾ ಯಾಕೆ ತೊಗೋಬೇಕಂತಂದು ಸುಮ್ಮನೆ ಮತ್ತು ನನ್ನ ಕೆಲಸ ನಾನು ಮಾಡ್ಕೊಳಕತ್ತೀನಿ ರೀ. ಈಗ ಧೂಳ ಜಾಡಿಸ್ಕೊಂಡು ಅದು ವೈರ್ ಏನಾಯ್ತು ರೀ. ಅದು ಧೂಳ ಜಾಡ್ಸೋಂಬಂದು ವೈರ್ ಬಿದ್ದು ಬಿಡ್ತ್ರಪ್ಪ. ಆಗಲೇ ಅದು ನನಗೆ ಹಾಕಕ್ಕೆ ಬರಲಿಲ್ಲ ರೀ. ಮ್ಯಾಲೆ ಐತಿ. ಅದ್ರ ಸಂಬಂಧ ಮತ್ತು ನಾನು ಹೆದರಿ ಏನು ಮಾಡಿದೆ ಅಂದ್ರೆ ಮತ್ತು ಟ್ರೆಜರಿ ಹತ್ತಿರ ಬಂದೆ ರೀ. ಇಲ್ಲಿಂದ ಮತ್ತು ಧೂಳ ತೆಗೆದರೆ ಅದು ಎಷ್ಟೋ ಧೂಳ ಐತ್ರಪ್ಪ. ತೆಗ್ದಿದ್ದೇ ಇಲ್ಲ. ಇದು ಯಾಕೆ ಈ ತಿಂಗಳ ಬರೀ ಇವು ಟೆನ್ಷನ್ ಆಗೋದ್ರಿಂದ ನನಗಂತೂ ಏನು ಒಂಥರ ಮನ್ಸಿಗೆ ನೆಮ್ಮದಿ ಇಲ್ದಂಗಾಗಿ ಏನು ಕೆಲಸನ ಮಾಡಿದ್ದಿಲ್ಲ ರೀ. ಸರಿಯಾಗಿ ನಾನು ಮನೆಯೂ ಸ್ವಚ್ಛ ಮಾಡ್ಕೊಂಡಿದ್ದಿಲ್ಲ ನೋಡಿರಿ. ಇಲ್ಲಾಂದ್ರೆ ಮನೆ ಯಾವಾಗಲೂ ನಾನು ಸ್ವಚ್ಛ ಮಾಡ್ಕೊತಾನೆ ಇರ್ತೀನಿ ರೀ. ಅದು ಹಬ್ಬ ಇರಲಿ ಬಿಡಲಿ ಮಾಡ್ಕೊತಾನೆ ಇರ್ತೀನಿ ರೀ. ಇದೇ ಸಲ ಒಂದು ಸ್ವಲ್ಪ ನಾನು ಲೇಟ್ ಆಗೈತೆ ರೀ. ಇಲ್ಲಾಂದ್ರೆ 15 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಹಿಂಗೆ ಒಂದು ಸ್ವಲ್ಪ ಬಾಂಡೆ ಎಲ್ಲ ತಕ್ಕೊಂಡು ಎಲ್ಲ ತೊಳ್ಕೊಳೋದು ಬಳ್ಕೊಳೋದು ಎಲ್ಲ ಮಾಡ್ಕೊತಿದ್ದೆ ರೀ. ಇದು ಮನೇನ ಸೊ ಏನು ಮಾಡ್ಬೇಕು ರೀ. ಈ ತಿಂಗಳು ಹೆಂಗೆ ನೀವೇ ನೋಡಿಬಿಟ್ರಿ ನಮ್ದು ಎಷ್ಟು ನೋವು ತಿಂದೇವಿ, ಎಷ್ಟು ಕಷ್ಟ ಅನುಭವಿಸೇವಿ ಅನ್ನೋದು. ಅದ್ರ ಸಂಬಂಧ ಮತ್ತೇನು ಮಾಡೋಕ್ಕೆ ಬರಂಗಿಲ್ಲ ರೀ. ಹೆಂಗೆ ದಿನ ಹೋಗ್ತಾವೆ ಹಂಗೆ ನಾವು ದಿನ ಕಳೆಯೋದ್ರಿ. ಈಗ ಬಾಂಡೆ ತೊಗೊಂಡು ಬಂದು ಎಲ್ಲ ತಿಕ್ಕಾಗಿಟ್ಟೇನಿ ರೀ. ಒಂದು ಕಡೆ ಚಾಪಿ ಹಾಸ್ಯಾರ ರೀ ಹುಡುಗರು. ನೋಡ್ರಿ ಇದೇ ನಮ್ಮ ಸಮೀರ ಅದು
ಜೋಡಿಸಿ ಡಬ್ಬ ಹಾಕಾಕತ್ತಿದ್ದಾರೆ. ಯಾಕಂದ್ರೆ ನೀರು ಇಳಿತಾವ ಅಂತಂದು ಮತ್ತೆ ಅಲ್ಲಿ ತೊಗೊಂಡು ಹೋಗಿ ಮತ್ತೆ ಒರೆಸ್ಕೊಂತ ಕುಂದಿರ್ಲಿ ಅಂತಂದು ನಾನು ಮತ್ತೆ ಹುಡುಗರು ಕೈಯಾಗ ಕೊಟ್ಟು ಸ್ವಲ್ಪ ನೀರು ಆರಾಕಂತಂದು ಬಿಟ್ಟಾರಿ. ಅಲ್ಲೇ ನೋಡ್ರಿ ಬಾಂಡೆನೂ ತಿಕ್ಕೊಂಡು ಬಂದಿದ್ದು ಆತ್ರಿ. ಎಷ್ಟು ಹಾಕೊಂಡು ಬಾಂಡೆ ಇದ್ದವು ರೀ ಪಾವು ಬಾಂಡೆ ತುಳೆ ಮಟ ಅಂದ್ರೆ ನಂಗೆ ಹತ್ರ ಸಾಕಾಗೋಯ್ತು ರೀ. ಅದು ಇಷ್ಟ ಮನ್ಯಾಗ ಅವು ಬಾಂಡೆ ಕಾಣಂಗೇ ಇಲ್ಲ ನೋಡ್ರಿ. ಎಷ್ಟು ಇದ್ರೂ ಬಾಂಡೆನೇ ರೀ. ಏನೋ ಬೆಳಿಗ್ಗೆ ಒಂದು ಸ್ವಲ್ಪ ನಾವು ಡೈಲಿ ಯೂಸೇನು ಏನು ಇರ್ತಾವೆ ನೋಡ್ರಿ ಅದೊಂದು ಬುಟ್ಟಿ ಇಟ್ಟಿದ್ದೀರ ನಾ ಅದೊಂದು ಬುಟ್ಟಿ ಬಿಟ್ಟು ಹಂಗೆ ಅಷ್ಟು ಬಾಂಡೆ ಸೇರಿದವ್ರಿ. ಅವು ಉಳ್ಗಿದನ ಮತ್ತು ತೊಳ್ಕೊಳ್ಲಿಲ್ಲ ಅಂದ್ರೆ ಅದು ಸರಿನೂ ಅನ್ಸಂಗಿಲ್ಲ ರೀ. ಇಷ್ಟೆಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ಆತು. ಡಬ್ಬಿ ಅಂತೂ ತೊಳೆದಿದ್ದೇ ಇದ್ದು ರೀ. ಯಾಕಂದರೆ ಮೊನ್ನೆ ನಾನು ತೊಗೊಂಡೋಗಿ ತೊಳ್ಕೊಂಡು ಬಂದಿದ್ದಾರೆ. ಈಗ ಅದು ಏನು ಶೆಲ್ಪಿನ ಕಲ್ಲು ಅಷ್ಟೇ ಸ್ವಚ್ಛ ಮಾಡೋದಿತ್ತು ರೀ. ಈಗ ಬಂದು ಅಲ್ಲಿಂದ ಬಣ್ಣ ಹಚ್ಚಾಕೆ ನಿಂತ್ಕೊಂಡಾರಪ್ಪ. ಇವೆಲ್ಲ ಬಣ್ಣ ಹಚ್ಕೊಂಡ್ರೆ ಒಂದು ಸ್ವಲ್ಪ ನೋಡ್ರಿ ಚಲೋ ಕಾಣಿಸಾಕತ್ತೈತೆ ರೀ. ಆ ಕಡೆ ನೋಡ್ರಿ ಲೆಫ್ಟ್ ಸೈಡ್ ಅಂತೂ ಚಲೋ ಕಾಣಿಸಾಕತ್ತೈತೆ ರೀ. ಇಲ್ಲ ರೈಟ್ ಸೈಡ್ ನೋಡ್ರಿ ಒಂಥರ ಬೆಳಗ್ಗೆ ಗೋಡೆ ಕಾಣಾಕತ್ತೈತೆ ರೀ. ಅದ್ರ ಸಂಬಂಧ ಮತ್ತು ಹಚ್ಚಿದ್ರೆ ಚಲೋ ಆಗ್ತೈತಿ, ನಮಗೂ ಸ್ವಚ್ಛ ಇರ್ತೈತಿ ಮನೆ ಅಂದ್ಕೊಂಡು ನಾನು ಹಚ್ಚರಿ. ಇನ್ನಿಂತ್ರ ನಾನು ಈ ವರ್ಷ ಹಚ್ಚಾಕೂ ಕೊಡಂಗಿಲ್ಲ ರೀ. ಇಲ್ಲೇ ಒಂದು ಸಲ ಹಚ್ಚಿದ್ರೆ ಮುಗೀತು ರೀ. ಇಲ್ಲೇ ಹಂಗೆ ಮಾಡ್ತಾರೆ ರೀ, ಜಾಸ್ತಿ ಬಣ್ಣ ಹಚ್ಚಂಗಿಲ್ಲ ರೀ. ಯಾಕಂದ್ರೆ ನಾವು ಇದ್ದವರು ತೊಗೊಂಡು ಬಂದು ಹಚ್ಚಿದ್ರೆ ಮನೆ ನಮ್ಮದು ಒಂದು ಸ್ವಲ್ಪ ಚಲೋ ಕಾಣಿಸ್ತೈತೆ ರೀ. ಮತ್ತು ಅವರು ಓನರ್ ಹಚ್ಚಿದಾಗ ನಾವು ಮನೆ ಸ್ವಚ್ಛ ಇಟ್ಕೋಬೇಕಂದ್ರೆ ಆಗಂಗಿಲ್ಲ ರೀ. ಫಸ್ಟ್ ಇದ್ದವ್ರು ಹಂಗೆ ಮಾಡ್ತಿದ್ರು ರೀ. ಅವರು ಓನರು ಯಾವಾಗ ಹಚ್ತಾರ ಆವಾಗ ಅವರು ಬಣ್ಣ ಹಚ್ಕೊತಿದ್ರು ರೀ ಈ ರೂಮಿಗೆ. ನಾವು ಬಂದಾಗಿಂದಂತರೂ ನಾನಂತರೂ ಎಷ್ಟು ಸಲ ಹಚ್ಚೇನೋ ನನಗೆ ಲೆಕ್ಕ ಇಲ್ಲ ರೀ. ಅಷ್ಟು ಸಲ ನಾನು ಈ ರೂಮ್ಗೆ ಬಣ್ಣ ಚೇಂಜ್ ಮಾಡೇನಿ ರೀ. ಯಾಕಂದ್ರೆ ಫಸ್ಟು ಬಿಳಿದೈತೆ ರೀ, ಆಮೇಲೆ ಯೆಲ್ಲೋ ಕಲರ್ ಮಾಡಿದೆ ರೀ, ಆಮೇಲೆ ಈ ಸಲ ಗ್ರೀನ್ ಬಂದೈತೆ ರೀ. ಅದು ಗ್ರೀನ್ ಅಂದ್ರೂ ಒಂಥರ ನೀರ್ಗತೆ ಐತ್ರಿ ಗ್ರೀನ್. ಆ ಥರ ಅಂದ್ರೆ ಬಣ್ಣ ಕಲರ್ ಇದ್ದು ರೀ. ಹಂಗೆ ಬೇರೆ ಯಾವ್ದು ಸಿಗ್ತೈತಿ ಅದು ಹಚ್ಕೊತ ಬಂದು 3 ಕಲರ್ ಆಗಿಬಿಟ್ಟವ್ರೆ ಅವು ಒಂದೇ ಸಲ. ಅದ್ರ ಸಂಬಂಧ ಈಗ ನೋಡ್ರಿ ಇದಷ್ಟು ಗಾಡಿ ಹಚ್ಚಿಬಿಟ್ರೆ ಮ್ಯಾಗಿಂದು ಇನ್ನೂ ಐತ್ರಿ. ಆ ಟೇಬಲ್ ಆಮೇಲೆ ಮ್ಯಾಗಿಂದು ಗಾಡಿ ಎಲ್ಲ ಹಚ್ಕೋಬೇಕ್ರಿ. ನಾನು ಅದು ಟೇಬಲ್ ಇಟ್ಕೊಂಡು ಹಚ್ಕೊಂಡ್ರೆ ಮಾತ್ರ ಸಿಗ್ತೈತೆ ರೀ. ಇಲ್ಲಿಕ್ರೆ ಅದು ಸಿಗಂಗಿಲ್ಲ ರೀ ನನ್ನ ಕೈಗೆ. ಸ್ವಲ್ಪ ಮ್ಯಾಲೆ ಆಗ್ತೈತೆ ರೀ, ಅದು ಕೈಯೇ ನಿಲ್ಕಂಗಿಲ್ಲ ರೀ. ಅದು ಒಂದು ಟೇಬಲ್ ಐತ್ರಿ ಅಲ್ಲಿ ಮ್ಯಾಲೆ ಸೆಕೆಂಡ್ ಫ್ಲೋರ್ದಾಗ ತೊಗೊಂಡು ಬಂದು ಒಂದು ಸ್ವಲ್ಪ ಹಚ್ಕೊಂಡ್ಬಿಟ್ರೆ ಮತ್ತು ಎಲ್ಲ ಈ ಬಣ್ಣ ಹಚ್ಚೋದು ಮುಗಿದು ಬಿಡ್ತೈತೆ ರೀ ಈ ಸೈಡ್. ಇದು ಮತ್ತು ಅಡ್ಗೆ ಮನೆ ಹತ್ರ ಅಂತೂ ಅಲ್ಲಿನೂ ಒಂದು ಸ್ವಲ್ಪ ಹಚ್ಚೋದೈತೆ ರೀ. ಯಾಕಂದ್ರೆ ಅಲ್ಲಂತೂ ವಾಲ್ಪೇಪರ್ ಹಾಕಿದ್ದೈತೆ ರೀ. ಅದು ವಾಲ್ಪೇಪರ್ ನಮ್ಮ ಮನೆ ಬರೋಕ್ಕೆ ನೋಡ್ರಿ ಅದು ಗ್ರೀನ ಸಿಕ್ಕೈತಿ. ಹೋಗಿ ಏನು ಮಾಡ್ತೀರಿ, ನಾನು ಅವತ್ತು ಮಾಡೋ ಮುಂದೆ ನನಗೂ ತಲೆಯಾಗ ಹೊಳಿಲಿಲ್ಲರಿಪ್ಪ. ಅದು ಆರ್ಡ್ರ್ ಮಾಡೋವಾಗ ಅದು ಗ್ರೀನ್ ಬಂದುಬಿಟ್ಟೈತೆ ರೀ. ಅದು ಮತ್ತೇನು ಮಾಡೋದು, ಈಗ ಬಿಟ್ಟೈತೆ ಅಂತಂದು ನಾ ಏನು ಮಾಡಿದೆ ಅಂದ್ರೆ ಅದನ್ನ ಹಚ್ಬಿಟ್ಟಿರೋದು. ಇಲ್ಲೇ ಬಾಂಡೆ ಸ್ಟ್ಯಾಂಡ್ ಇತ್ತಲ್ರಿ, ತೆಗ್ದೇನ್ರಿ. ಅದು ತೆಗೆದು ಎಲ್ಲ ಈ ಕಡೆ ಬಣ್ಣ ಹಚ್ಕೊಂಡೇನ್ರಿ. ಅದು ಈಗ ಅರ್ಧ ಮಾಡಿಬಿಟ್ಟೇನ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಬಾಂಡೆ ಇವೆಲ್ಲ ತಿಕ್ಕಿಟ್ಟಿದ್ದದವ್ರಿ, ಅಲ್ಲೊಂದು ಸ್ವಲ್ಪ ಅದಾವ್ರಿ ತೊಗೊಂಡು ಬಂದಿಟ್ಟೇವಿ. ಇದು ಬೆಳಿಗ್ಗೆ ಅಮ್ಮ ನಾವು ಅಪ್ಪ ತೊಳೆದಿಟ್ಟು ಹೋಗಿದ್ರಿ. ಇವು ಡೈಲಿ ಯೂಸ್ ಮಾಡೋವು. ಉಳ್ಕಿದ್ದನ ಆ ಕಡೆ ತೊಳೆದು ಹಾಗೆ ಇಟ್ಟೇನ್ರಿ ನಳದ ಹತ್ರ. ಒಂದು ಸ್ವಲ್ಪ ನೀರು ಹೋಗಲಿ ಅಂತಂದೆ ನೋಡ್ರಿ. ಎಲ್ಲ ಸ್ವಲ್ಪ ಜೋಡಿಸ್ಕೊಂಡು ಆಮೇಲೆ ಈ ಕಡೆದು ಬಣ್ಣ ಹಚ್ತೀನಿ ರೀ. ಈ ಫೋಟೋ ಎಲ್ಲ ಏನು ತೆಗೆದಾಕೈತೆ ಏನಿಲ್ಲ ನೋಡ್ಕೊಂಡು ಇದು ಮಾಡ್ತೀನಿ ರೀ. ಅದು ನೋಡ್ರಿ ಕೆಳಗಡೆ ಬಿದ್ದಿತ್ತು ಬಣ್ಣ ಎಲ್ಲ ಒರೆಸ್ಕೊಂಡೇನಿ. ಒಂದು ಬಕೆಟ್ ಇಟ್ಕೊಂಡೇನಿ, ಒರೆಸ್ಕೊತಾನೆ ಹಿಂದ್ಗುಟ್ಟನ ಒರೆಸ್ಕೊತ ಬಣ್ಣ ಹಚ್ಚಿದ್ರೆ ಒಂದು ಸ್ವಲ್ಪ ಅದು ಕಲಿ ಕುಂದ್ರಂಗಿಲ್ಲ ರೀ, ಬಣ್ಣದ್ದು ಹೋಗಂಗೆ ಇಲ್ಲಲ್ರಿ. ಅದ್ರ ಸಂಬಂಧ ನೀರು ತೊಗೊಂಡು ಬಂದು ಇಟ್ಕೊಂಡೆ ನಾನು ಬಣ್ಣ ಹಚ್ಚಾಕತ್ತೇನೆ ರೀ. ಫ್ರೆಂಡ್ಸ್ ನೋಡ್ರಿ, ಈ ಕಡೆ ಬಾಂಡೆ ಎಲ್ಲ ತಿಕ್ಕಿ ಇಲ್ಲಿ ಹಾಕಿದ್ದ ನಳದ ಹತ್ರ ಒಂದು ಚಾಪೆ ಹಾಸಿ ಇಟ್ಟಿದ್ದೆ ರೀ. ಅರ್ಬಿ ಎಲ್ಲ ತೊಳೆದು ಹಾಕೀನಿ. ಈಗೆಲ್ಲ ಆರ್ಯಾವ್ರಿ ಬಾಂಡೆ, ತೊಗೊಂಡು ಹೋಗ್ತೀನಿ ಒಳಗೆ. ಹುಡುಗರು ಒಂದು ಎಲ್ಲಿ ಹೋಗ್ಯಾರ ಏನ್ರಿ, ಒಂದು ಸ್ವಲ್ಪ ತರ್ತಿದ್ರು ಮಾರಕ್ಕೆ ಇಟ್ಟಂಗೆ ಆಗ್ಯಾವ ನೋಡ್ರಿ ಬಾಂಡೆ. ಇದು ನೋಡ್ರಿ ಫ್ರೆಂಡ್ಸ, ಎಲ್ಲ ಈ ಕಡೆ ಬಣ್ಣ ಹಚ್ಕೊಂಡಿದ್ದಾತ್ರಿ. ಅದು ಎಲ್ಲ ಸ್ಟ್ಯಾಂಡ್ ಇಟ್ಟೇನ್ರಿ. ಈಗ ಎಲ್ಲ ಸ್ಟ್ಯಾಂಡ್ ಇಟ್ಟು ಈಗ ಎಲ್ಲ ಬಾಂಡೆನ ಜೋಡಿಸಿಡಾಕತ್ತೇನ್ರಿ. ಎಲ್ಲದೇ ಚಾಪಿನ ಎತ್ಕೊಂಡು ಬಂದು ಇಟ್ಟೇನ್ರಿ. ಇಲ್ಲೇ ಬಾಂಡೆ ಎಲ್ಲ ಜೋಡಿಸ್ಕೊಂಡು ಈ ಕಡೆ ಎಲ್ಲ ಬಣ್ಣ ಹಚ್ಕೊಂಡೇನ್ರಿ. ಈಗ ಆ ಕಡೆದಾಗಿತ್ತು ಎಲ್ಲದೇ ಹಾಸಿಗೆ ಎಲ್ಲ ತೆಗ್ದೇನ್ರಿ. ಈಗ
ಎಲ್ಲ ಮುಗ್ದೈತ್ರಿ ಆ ಕಡೆದು. ಈಗ ಬಾಂಡೆನೂ ಜೋಡಿಸ್ಕೊಂಡಿದ್ದಾತ್ರಿ, ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದಾತ. ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ. ಆಮೇಲೆ ಗ್ಯಾಸಿನ ಕಟ್ಟಿ ಮೇಲ್ಗಡೆ ಒಂದು ಸ್ವಲ್ಪ ಬಣ್ಣನ ಹಚ್ಚೋದಿತ್ತು, ಅಲ್ಲಿದ್ದು ಹಚ್ಕೊಂಡು ಆಮೇಲೆ ಬಾಂಡೆ ಎಲ್ಲನೂ ಜೋಡಿಸ್ಬಿಟ್ಟರೆ. ಯಾಕಂದ್ರೆ ಬಾಂಡೆ ಕೆಳಗಡೆ ಇದ್ಬಿಟ್ರೆ ಇವು ಬಣ್ಣ ಹಚ್ಚುವಾಗ ಅವು ಬಣ್ಣ ಮಾಡಿದ್ರೆ ಮತ್ತೆ ತೊಗೊಂಡೋಗಿ ಮತ್ತೆ ತಿಕ್ಕೊಂಡು ಬರಬೇಕಪ್ಪ ಅಂತಂದು ಅಂದ್ಕೊಂಡೆ. ಮತ್ತು ಎಲ್ಲ ಫಸ್ಟ್ ಸ್ಟ್ಯಾಂಡ್ ಹಾಕಿ ಅದನ್ನು ನೀಟಾಗಿ ಇಟ್ಟು ಆಮೇಲೆ ನಾನು ಬಣ್ಣ ಹಚ್ಕೊಂಡು ಹಾಕೊತಾರೆ. ಇದು ಗ್ಯಾಸಿನ ಕಟ್ಟಿ ಕೆಳಗಡೆ ಒಂದು ಅದು ಚಾಕ್ಲೇಟ್ ಕಲರ್ ಐತ್ರಿ, ಅದೊಂದು ಕಲರ್ ಇತ್ತು, ಅದು ಪೇಂಟಿಂಗ್ ಕಲರ್ ಇದೆ. ಆದ್ರೆ ಅಷ್ಟೇನು ಪೇಂಟಿಂಗ್ ಇಲ್ಲರಿ ಅದು, ಮತ್ತು ಚಲೋನು ಕಾಣ್ಸಕತ್ತಿದ್ದಿಲ್ಲ ರೀ. ಅದ್ರಾಗ ಹಾಲು ಏನಾರ ಮತ್ತು ನಾವು ಗ್ಯಾಸಿನ ಕಟ್ಟಿ ತೊಳೆಯುವಾಗ ಒಂದು ಸ್ವಲ್ಪ ನೀರು ಬಿದ್ದರೆ ಮಾಡಿದ್ರೆ ಅದು ಆ ಕಡೆ ಕಲ್ಲಿನಿಂದ ಹೊರಗಡೆನೂ ಬಂದು ಒಂದು ಸ್ವಲ್ಪ ಕಲ್ಲಿಗೆ ಕುಂತಿದ್ದವು ರೀ. ಮತ್ತು ಎಲ್ಲ ಹಚ್ಚಂಗತ್ತೀವಿ ಮತ್ತು ಅದನ್ನ ಯಾಕೆ ಬಿಡೋದು ಅಂತಂದು ನಾ ಏನು ಮಾಡ್ದೆ ಅಂದ್ರೆ ಅದನ್ನು ಕೂಡ ಮತ್ತು ಹಚ್ಚಕ್ಕೆ ನಿಂತ್ಕೊಂಡೆ. ಅದೊಂದು ಕಲ್ಲು ಐತಿ, ಅದು ಕಲ್ಲನ ಐತ್ರಿ ಅದು. ಅದನ್ನ ಆಚೆಗೆ ಒಂದು 2 ಕಲ್ಲು ನಿಲ್ಸಿದಾರೆ. ಸ್ವಲ್ಪ ಭಾಳ ಅದಂತ್ರಿ ಮೇಲೆ ಐತ್ರಿ ಅವು ಕಲ್ಲು. ಭಾಳ ಹುಷಾರಿಂದನೂ ನಾವು ಕೆಲಸ ಮಾಡ್ಕೋಬೇಕಾಗ್ತದ್ರೆ. ಈಗ ಈ ಕಡೆ ಒಂದು ಕಲ್ಲು ಹಚ್ಚಿಬಿಟ್ರೆ ಮುಗೀತ್ರಿ ಇದೊಂದು ಕೆಲಸ. ಬಣ್ಣದ್ದು ನಂದು ಕೆಲಸನ ಮುಗಿದ್ಬಿಟ್ಟೈತ್ರಿ. ಎಲ್ಲ ಬಾಂಡೆ ತೊಳ್ಕೊತ ಆಮೇಲೆ ಎಲ್ಲ ಕೆಲಸ ಮಾಡ್ಕೊತ ನಾವು ಒಬ್ಬಳ ಇವತ್ತು ನನಗಂತೂ ಸಾಕಾಗ್ಬಿಟ್ಟೈತ್ರಿ ಜಗ್ಗಿ ನೋಡ್ರಿ ಫ್ರೆಂಡ್ಸ. ಗ್ಯಾಸಿನ ಕಟ್ಟಿ ಕೆಳಗೆ ಹಚ್ಚಿದಾರೆ ಎಲ್ಲ, ಎಷ್ಟು ಮಸ್ತ್ ಕಾಣಕತ್ತೈತಲ್ರಿ. ಈ ಕಲರ್ ಇತ್ತದ ಒಂಥರ ಚಾಕ್ಲೇಟ್ ಕಲರ್. ಆಮೇಲೆ ಇದೆ ಈಗ ಇಲ್ಲಿದೆ ಈ ಕಡೆ ಎಲ್ಲ ಸ್ವಚ್ಛ ಮಾಡ್ಕೊಂಡಿರಿಂದ ಒಂದು ಸೈಡಿಂದ ಅದೊಂದು ಇನ್ನೂ ಬಾಕ್ಸ್ ಐತ್ರಿ, ಅದು ಟೇಬಲ್ ಸ್ವಚ್ಛ ಮಾಡೋದೆ. ಈ ಕಡೆಯಿಂದ ಎಲ್ಲ ಆಗೈತೆ ನೋಡ್ರಿ. ಇವೆಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ. ಈಗ ಇದು ಟಿ ವಿ ಕಡೆ ಇವೆಲ್ಲ ಸ್ವಚ್ಛ ಮಾಡ್ಕೊಳೋದೈತ್ರಿ. ಈಗ ಮಾಡ್ಕೊತಾರೆ. ಆಗಲೇ 6 ಗಂಟೆ ಆಗ ಬಂದೈತ್ರಿ ಟೈಮ್ ನೋಡ್ರಿ. ಮ್ಯಾಲೆ ನೋಡ್ರಿ ಅಲ್ಲಿ ಗುಡಿ ಚಾಪಿ. ಈಗ ನೋಡ್ರಿ ಶೆಲ್ಫಿನ ಕಲ್ಲು ಎಲ್ಲ ಸ್ವಚ್ಛ ಮಾಡಿಕೊಂಡು ಬಣ್ಣ ಹಚ್ಚಿದ್ದಾರೆ. ಬಣ್ಣ ಹಚ್ಚಿ ಡಬ್ಬಿ ಇಟ್ಟು ಈಗ ಬಾಂಡೆ ತೊಗೊಂಡು ಬಂದೇನ್ರಿ. ಬಾಂಡೆ ತೊಗೊಂಡು ಹೋಗಿ ಈಗ ಅಡುಗೆ ಒಂದು ಮಾಡ್ಬೇಕ್ರಿ. ಶೆಲ್ಫಿನ ಕಲ್ಲು ತೋರಿಸ್ತೀನಿ ರೀ. ಈಗ ಇದೆಲ್ಲ ಶೆಲ್ಫಿನ ಕಲ್ಲು ಎಲ್ಲ ಸ್ವಚ್ಛ ಮಾಡ್ಕೊಂಡೆ ರೀ ನಾನು. ಇದಿಷ್ಟು ಮಾಡೋ ತನಕ ಅಂದ್ರೆ ಟೈಮ್ ಭಾಳ ಆತ್ರಿ. ಇದು ಸ್ವಚ್ಛ ಮಾಡಿಕೊಂಡು ಈ ಸೋಫಾನ ಆ ಕಡೆ ಸರಿಸ್ಬಿಟ್ಟೆ ರೀ. ಈಗ ಇದೊಂದು ಟಿ ವಿ ಕಡೆ ಎಷ್ಟು ಐತ್ರಿ, ನಾಳೆ ಮಾಡ್ಕೊಂಡ್ರಾತಂತಂದು ಬಿಟ್ಟೇನ್ರಿ. ಈಗ ಇದಿಷ್ಟು ಮಾಡ್ಕೊಂಡಿಲ್ರಿ. ಬಾಂಡೆ ಎಲ್ಲ ಕೂಡಿ ಇಟ್ಟಿದ್ದಾರೆ. ಎಲ್ಲ ತಿಕ್ಕೊಂಡು ಬಂದೆ. ಈಗ ಹೋಗಿ ಎಲ್ಲ ತಿಕ್ಕೊಂಡು ಬಂದು ಎಲ್ಲ ನೋಡ್ರಿ ಜೋಡಿಸಿದೆ. ಈ ಥರ ಎಲ್ಲ ಜೋಡ್ಸೇನ್ರಿ. ಈಗ ಅನ್ನಕ್ಕೆ ಇಟ್ಟೇನ್ರಿಪ್ಪ. ಅಡ್ಗೆ ಏನಿಲ್ಲರಿ, ಹುಡುಗರು ಪಾಪ ಇವತ್ತು ಸರಿಯಾಗಿ ಊಟನೂ ಮಾಡಿಲ್ಲರಿ, ಏನಿಲ್ಲ. ಈಗ ಅನ್ನಕ್ಕೆ ಇಟ್ಟೇನೆ. ಅದು ಸಾರು ಒಂದು ಮಾಡಬೇಕು, ಒಂದು ಸ್ವಲ್ಪ ಚಪಾತಿ ಆಮೇಲೆ ಪಲ್ಯ ಒಂದು ಮಾಡಬೇಕು. ನೀರು ತಂದು ಹಾಕ್ಕೊಂಡೇವ್ರಿ ಟಾಕಿ ಆಗಿದೆ. ನೀರು ಇರಲಿಲ್ಲರಿ. ಎಲ್ಲ ಅಷ್ಟು ಸ್ವಚ್ಛ ಕಾಣಾಕತ್ತೈತೆ ನೋಡ್ರಿ ಫ್ರೆಂಡ್ಸ ಮನೆ. ಅದು ತೆಗ್ದೇನ್ರಿ ಪರ್ದೆ ಎಲ್ಲ ಒಗ್ಯಾಕಂತಂದು. ಇಷ್ಟು ಸಾಮಾನು ಅದಾವೆ ನೋಡ್ರಿ. ಕಿಚನ್ ಇಷ್ಟ ಆಗ್ತೈತ್ರಿ ಇದು. ಇದು ನೋಡ್ರಿ ಶುಕ್ರವಾರ ಪೇಟೆಗೆ ಇದು ಮಡಿಕೆ ಕಾಳನ್ನ ತೊಗೊಂಡು ಬಂದಿದ್ರೆ ಏನ್ರಿ, ಫ್ರಿಜ್ನಾಗ ಇಟ್ಟಿದ್ರೆ ನಾನು ನೋಡೇ ಇಲ್ಲ. ಈ ಗದ್ದಲ್ದಾಗ ನಾವಪ್ಪ ಹುಡುಗರು ಅಮ್ಮ ಇದ್ದಿದ್ಕ. ಆಮೇಲೆ ಇದು ಸ್ವಲ್ಪ ಆಗ್ತೈತ್ರಿ, ಮತ್ತು ಹುಡುಗರೆಲ್ಲ ಇದ್ದಾರೆ. ಇಷ್ಟು ಪಲ್ಯ ಮಾಡ್ಕೊಂಡು ಬಿಡ್ತೀನಿ ರೀ ಈಗ. ಯಾಕಂದ್ರೆ ಯಾಕೋ ಭಾಳ ಸುಸ್ತಾಗೈತೆ ರೀ ಫ್ರೆಂಡ್ಸ. ಏನು ಕೆಲಸ ಮಾಡೋಕ್ಕೂ ಆಗೋಲ್ದು, ಏನಿಲ್ಲರಿ. ಈಗ ಇದಿಷ್ಟು ಪಲ್ಯ ಮಾಡ್ತೀನಿ ರೀ. ಇದ್ರಾಗ ನೋಡ್ರಿ ಒಂದೊಂದು ಹೆಸ್ರು ಕಾಳನ್ನು ಬಂದಿದ್ದಾವ್ರಿ. ಈಗ ಇದನ್ನು ನೀರಾಗ ಹಾಕೀನಿ ರೀ ನಾನು. ಒಂದು ಸ್ವಲ್ಪ ಹೊತ್ತು ನೀರಾಗಿ ಇಡ್ತೇನೆ ರೀ. ಯಾಕಂದ್ರೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೇನೆ ರೀ ಅದಕ್ಕೆ. ಫ್ರೆಂಡ್ಸ್ ನೋಡ್ರಿ ಮಡಿಕೆ ಕಾಳು ಪಲ್ಯ ಕುದಿಯಾಗತ್ತೈತ್ರಿ. ಈಗ ಪಲ್ಯ ರೆಡಿ ಆಯ್ತು. ಒಂದು ಸ್ವಲ್ಪ ಶೇರ್ವಾಗತ್ತಿನ ಮಾಡಾಕತ್ತೀನಿ ರೀ. ಯಾಕಂದ್ರೆ ಸಾರು ಎಲ್ಲಿ ಮಾಡಲಿ ಅಂತಂದು ಇದನ್ನ ಸ್ವಲ್ಪ ಶೇರ್ವಾಗತ್ತಿ ಮಾಡ್ತೀನಿ ರೀ. ಯಾಕಂದ್ರೆ ಖಾರ ಪುಡಿ ಹಾಕಿ ಗುರೋಳ್ ಪುಡಿ ಹಾಕ್ತೇವಲ್ಲ ರೀ. ಈಗ ರೆಡಿ ಆಗೈತೆ ರೀ. ಇದು ಇಷ್ಟಾದ್ರೆ ಒಂದು ಸ್ವಲ್ಪ ಅನ್ನಕ್ಕೂ ಹಾಕೈತೆ ರೀ, ಚಪಾತಿಗೂ ಹಾಕೈತಿ. ಸರ್ ಪಲ್ಯ ರೆಡಿ ಆಗೈತೆ ರೀ. ಈಗ ಬಂದ್ ಮಾಡಿಬಿಡ್ತೀನಿ ರೀ.
ಫ್ರೆಂಡ್ಸ ನೋಡಿರಿ, ಈಗ ಚಪಾತಿ ಲಟ್ಸಕತ್ತಿದ್ದಾರೆ. ಇದಿಷ್ಟಾಗ್ಯಾವ್ರಿ, ಬೇಯಿಸಾಕಂತಂದು ಇಟ್ಟೇನ್ರಿ. ಪಲ್ಯ ರೆಡಿ ಆಗಿತ್ತು. ಚಪಾತಿ ಒಂದಾದ್ರೆ ಮುಗೀತು ನೋಡ್ರಿ. ಈಗ ಒಂದು ಸ್ವಲ್ಪ ಏನು ಸಾರು ಮಾಡ್ಬೇಕಾ ಏನೋ ಗೊತ್ತಿಲ್ಲ ರೀ, ಕೇಳ್ಬೇಕಿನ್ನು. ಈ ಥರ ಮಾಡೇನ್ರಿ ಪಲ್ಯ.